ಮೈಸೂರಿನ ಜೆ.ಪಿ. ನಗರದ ವಿಠ್ಠಲ ಧಾಮದಲ್ಲಿ ಒಂದು ಚಲನಚಿತ್ರದ ಮುಹೂರ್ತದ ಕ್ಲಾಪಿಂಗ್ಗಾಗಿ ಇವತ್ತು ಬಂದಿದ್ದೆ. ಈ ಸಂದರ್ಭದಲ್ಲಿ ಮೈಸೂರು ನಗರದ ಮಹಾನಗರ ಪಾಲಿಕೆಯಲ್ಲಿ ಒಳಚರಂಡಿ ವಿಭಾಗದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇರುವಂತ ರಕ್ಷಿತ್ ಅನ್ನುವಂತ ಯುವಕ, ಚಲನಚಿತ್ರದಲ್ಲಿ ಆಸಕ್ತಿಯನ್ನು ಹೊಂದಿರುವಂತ ಯುವಕ ಇವತ್ತು ಈ ಸಿನಿಮಾದ ಕಥೆಯ ಜೊತೆಗೆ ನಿರ್ದೇಶನವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಇವತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ನಾನು ನೋಡಿದ ಮಟ್ಟಿಗೆ ಚಿಕ್ಕ ವಯಸ್ಸಿನ ಹುಡುಗ ಇವತ್ತು ಮೈಸೂರಿನ ಅನೇಕ ಕಲಾವಿದರನ್ನ ಜೊತೆಲಿ ಕರ್ಕೊಂಡು ಮಧ್ಯಮ ವರ್ಗದ ಹುಡುಗರು ಅನ್ನುವಂಥ ಚಲನಚಿತ್ರದ ಮುಹೂರ್ತದ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ನಾನು ಕೇಳಿದೆ, ಹೇಗೆ ಇದಕ್ಕೆ ನಿಮ್ದು ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಎಲ್ಲ ಜೊತೆಗಾರನ್ನು ಸೇರಿಸಿ ಈ ತರ ಸಮಾನ ಮನಸ್ಸಿನ ಕಲಾವಿದರ ಜೊತೆಗೆ ನಾನು ಸೇರ್ಕೊಂಡು ಮಾತನಾಡಿ ಫಂಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊತಾ ಇದ್ದೀನಿ. ಸುಮಾರು ಒಂದು 20-25 ಲಕ್ಷ ರೂಪಾಯಿವರೆಗೆ ಈ ಚಲನಚಿತ್ರಕ್ಕೆ ಆಗ್ಬೋದು. ಒಳ್ಳೆ ಕಥೆ ಇದೆ, ಒಳ್ಳೆ ನನಗೂ ಏನು ಇದರಲ್ಲಿ ಆಸಕ್ತಿ ಇದೆ. ಹಾಗಾಗಿ ಹಣದ ಏನು ವಾಪಸ್ ಬರೋದು ಏನು ಯಾವುದು ಸಂಶಯವೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಸ್ನೇಹಿತರೊಂದಿಗೆ ಮಾತಾಡ್ಕೊಂಡಿದ್ದೀನಿ ಎನ್ನುವಂತ ಒಂದು ಅಂಶವನ್ನು ತಿಳಿಸಿದ್ದಾರೆ. ಆ ರೀತಿಯಲ್ಲಿ ಸ್ನೇಹಿತರ ಒಡಗೂಡಿ ಇವತ್ತು ಈ ಚಲನಚಿತ್ರವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕನಸನ್ನ ಕಟ್ಕೊಂಡು ಇವತ್ತು ಚಿತ್ರೀಕರಣದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಶುಭವನ್ನ ಕೋರ್ತೀನಿ, ಯಶಸ್ಸನ್ನ ಕೋರ್ತೀನಿ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪೌರ ಕಾರ್ಮಿಕನಾಗಿಯೂ ಒಬ್ಬ ಕಲಾವಿದನ ಏನು ಅವನ ಜೀವನದಲ್ಲಿ ಬರಲಿ ಎನ್ನುವಂಥದ್ದು, ಕಲಾವಿದ ಬೆಳಗಲಿ ಎನ್ನುವಂಥದ್ದು, ಕಲಾವಿದನಾಗಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಹೋಗ್ಲಿ ಎನ್ನುವಂತ ಹಾರೈಕೆಯನ್ನ ವಿಠ್ಠಲ ಧಾಮದಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.